ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನಾನಿವತ್ತು ದೇವಗಿರಿ ಹತ್ರ ಇರೋ RGSL ಫ್ಲಾಟಿಗೆ ಕರ್ಕೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಬ್ಯಾಕ್ ಸೈಡ್ ಕಾಣ್ತಿರೋದೆಲ್ಲ ಆಲ್ರೆಡಿ ಆಗೋಗಿದೆ. 300 ಸಮಥಿಂಗ್ ಮನೆಗಳಿದೆ. ಇದೆಲ್ಲ ಆಲ್ಮೋಸ್ಟ್ ಆಗೋಗಿದೆ, ಆಲ್ರೆಡಿ ಬಂದಿದ್ದಾರೆ, ಮೂವಿಂಗಲ್ಲಿದ್ದಾರೆ. ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ, ಈ ಕಡೆ ಬಿಲ್ಡಿಂಗು ಇದು ಇವಾಗ ಕನ್ಸ್ಟ್ರಕ್ಷನ್ ಆಗಿರೋದು. ಇದರಲ್ಲಿ ನಿಮಗೆ ವೆಕೆಟ್ ಇದೆ, ಬೇಕಂದರೆ ನೀವು ಒಂದು ಸಲ ಹೋಗಿ RGSL ಆಫೀಸಲ್ಲಿ ಕಾವೇರಿ ಭವನಲ್ಲಿ ಹೋಗಿ ವಿಚಾರಿಸಿದ್ರೆ 9th ಫ್ಲೋರಲ್ಲಿ ನಿಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು. ದಯವಿಟ್ಟು ಒಂದು ಸಲ ಹೋಗಿ ಚೆಕ್ ಮಾಡಿ. ಫುಲ್ ಡೀಟೇಲ್ಸ್ನ ನಾನು ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಒಂದು ಸಲ. ಡಾಕ್ಯುಮೆಂಟ್ಸು ಏನೇನು ಬೇಕೋ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಒಂದು ಸಲ ಹೋಗಿ ಚೆಕ್ ಮಾಡಿಕೊಂಡು ಫಸ್ಟು ವಿಸಿಟ್ ಮಾಡಿ, ಆಮೇಲೆ ನೀವು ಅಪ್ಲೈ ಮಾಡಿ. ಥ್ಯಾಂಕ್ ಯು. ಇದು ಔಟರ್ ಲುಕ್ಕು ನೋಡ್ತಾ ಇರ್ಬೋದು. ನಿಮಗೆ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ, ಇಲ್ಲೆಲ್ಲ 2 ವೀಲರು ಮತ್ತು ಕಾರು ಪಾರ್ಕಿಂಗ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ. ಇದು ಸುಮಾರು 700 ಮನೆ ಬರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಪಾರ್ಕಿಂಗ್ ಬೇಕಾಗುತ್ತಲ್ವ. ಎಲ್ಲರ ಮನೆಯಲ್ಲೂ 2 ವೀಲರು ಮತ್ತು ಕಾರ್ ಇದ್ದೇ ಇರುತ್ತೆ. ಹಾಗಾಗಿ ಇದು ಪಾರ್ಕಿಂಗ್ ಬಿಟ್ಟಿದ್ದಾರೆ. ಯಾರೋ ಒಬ್ರು ನನಗೆ ಕ್ವಶನ್ ಮಾಡಿದರು, ಮೇಡಮ್ BPL ಕಾರ್ಡ್ ಇರೋರಿಗೆ, ಕಾರ್ ಇರೋರಿಗೆ BPL ಕಾರ್ಡ್ ಕೊಡಲ್ಲ ಅಲ್ವಾ ಅಂತ. ಸರ್, ಈಗ ನಾನು ಹೇಳ್ತಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಜನ ಬದುಕಿದ್ದಾಗಲೇ ಡೆತ್ ಸರ್ಟಿಫಿಕೇಟ್ನ ಮಾಡಿಸ್ತಾರೆ. ಬದುಕಿರ್ಬೇಕಾದ್ರೆ ಡೆತ್ ಸರ್ಟಿಫಿಕೇಟ್ನ ಮಾಡಿಸ್ತಾರೆ. ದುಡ್ಡಿದ್ರೇ ಏನು ಬೇಕಾದರೂ ಮಾಡಿಕೊಡ್ತಾರೆ. ಅಂಥ ಕಾಲ ಇರಬೇಕಾದ್ರೆ ಯಾರ ಹತ್ರ 2 ವೀಲರು ಮತ್ತು ಕಾರ್ ಇಲ್ದವ್ರಿಗೆ BPL ಕಾರ್ಡು ಇರಲ್ಲ ಅಂತ ನೀವು ಹೆಂಗೆ ಅನ್ಕೊಂತೀರ ಸರ್? ಎಲ್ಲರ ಮಲ್ಲೂ BPL ಕಾರ್ಡು ಇರುತ್ತೆ, 2 ವೀಲರು ಕಾರು ಇರುತ್ತೆ. 10 ಎಕರೆ ಜಮೀನು ಇರೋರಿಗೂ ಕೂಡ BPL ಕಾರ್ಡ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅದನ್ನು ಅವ್ರು ನೋಡಬೇಕು. ಮತ್ತು ನನಗೆ ಮೆಸೇಜ್ ಮಾಡಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ? ಎಲ್ಲ ನನಗೆ ಗೊತ್ತಿರೋ ಪ್ರಕಾರ 10 ಎಕರೆ 5 ಎಕರೆ ಜಮೀನು ಮಡಿಕೊಂಡಿರೋರಿದೆ, ಸ್ವಂತ ಮನೆಗಳು ಬೆಂಗಳೂರಲ್ಲಿ, ಅವ್ರದ್ದು ಕೂಡ ಇದೆ. ಏನು ಮಾಡೋಕ್ಕಾಗಲ್ಲ. ದುಡ್ಡು ಕೊಟ್ಟರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಮಾಡಿಕೊಡ್ತಾರೆ. ಹಾಗಾಗಿ ಎಷ್ಟು ಬಡವ್ರಿಗೆ ತಲುಪುತ್ತೆ ಇದು ಅಂತ ನನಗಂತೂ ಗೊತ್ತಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೂ ನಿಜವಾಗ್ಲೂ ಇಷ್ಟ ಇಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಕಮರ್ಷಿಯಲ್ಗೂ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಅಂದರೆ ಅಂಗಡಿಗಳು ನೋಡ್ತಿದ್ದೀರಲ್ಲ, ಈ ಅಂಗಡಿಗಳು ಅಷ್ಟೇ ಅವರು ಇದು ಮಾಡ್ತಾರೆ, ಅಂದರೆ ಹರಾಜು ಹಾಕಿ ಆ್ಯಕ್ಷನಲ್ಲಿ ಹೋಗ್ತಾರಂತೆ. ಇಲ್ಲಿ 14 ಫ್ಲೋರ್ ಇರೋದು ಟೋಟಲ್ಲು. ಹಾಗಾಗಿ ಇಲ್ಲಿ ಲಿಫ್ಟ್ ಇದೆ. ಬೇರೆ G+3 ಇರೋದು, ಅಂದರೆ ಗ್ರೌಂಡ್ ಫ್ಲೋರ್ ಮತ್ತು 3+ ಇರೋದು, ಅದಕ್ಕೆ ಇಲ್ಲ. ಇದಕ್ಕೆ 14 ಫ್ಲೋರ್ ಇರೋದ್ರಿಂದ ಲಿಫ್ಟ್ ಇದೆ. ನಾನು ಒಳಗಡೆ ಹೋದಾಗ ಒಂದು ಸೆಕೆಂಡ್ ಕರೆಂಟ್ ಹೋಗಿ ಆಫ್ ಆಗಿ ಆನ್ ಆದ ತಕ್ಷಣ ಒಂಥರ ಅನ್ನಿಸ್ತು, ಭಯ ಅನ್ನಿಸ್ತು. ಆಮೇಲೆ ಇಮಿಡಿಯೇಟ್ ಬಂತು. ನೋಡಿ, ಈ ಥರ ಇದೆ. ಬಟ್ ಮೇಂಟೆನೆನ್ಸ್ ಮಾಡ್ದಂಗೆ ನಮ್ಮ ಜನಗಳು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೆ ಆ ಥರ. ಒಂದು ಬಿಲ್ಡಿಂಗಿಗೆ 2 ಲಿಫ್ಟ್ ಇದೆ, ಬಟ್ ಮೇಂಟೆನೆನ್ಸ್ ಮಾಡ್ಕೋಬೇಕಷ್ಟೇ. ಇದಕ್ಕೆ ಡೋರ್ ಕೂಡ ಹಾಕಿದ್ದಾರೆ ಸೇಫ್ಟಿಗೆ. ಲಿಫ್ಟು ಮತ್ತು ಸ್ಟೆಪ್ಸು ಡೋರ್ ಕೂಡ ಇದೆ. ಇದನ್ನು ಲಾಕ್ ಮಾಡ್ಕೋಬೋದು. ಒಂದೊಂದು ಫ್ಲೋರಿಗೂ ಒಂದೊಂದು ಡೋರ್ ಹಾಕಿದ್ದಾರೆ. ಈ ಥರ ಸ್ಪೇಸ್ ಇದೆ ಕೆಳಗಡೆಯಿಂದ. ಮತ್ತು ಸ್ಟೆಪ್ಸ್ಗಳು ಅಷ್ಟೇ. ಯಾವುದೇ ಲೇಔಟಲ್ಲಿ ನೋಡಿ ನೀವು ಸ್ಟೆಪ್ಸ್ಗಳ್ನ ತುಂಬ ಕಂಫರ್ಟಬಲಾಗಿ ಇಟ್ಟಿದ್ದಾರೆ. ಹೈಟು ಇಲ್ಲ ಮತ್ತು ಚಿಕ್ಕದು ಇಲ್ಲ, ತುಂಬ ದೊಡ್ಡದಾಗಿ ಸ್ವಲ್ಪ ಕೆಳಗಡೆನೇ ಸ್ಟೆಪ್ಸ್ನ ಇಟ್ಟಿದ್ದಾರೆ. ಅಂದರೆ ಏಜ್ ಆಗಿರೋರೆಲ್ಲ ಆರಾಮಾಗಿ ಹತ್ತೋ ಥರ ಮೆಟ್ಲುಗಳನ್ನ ಇಟ್ಟಿದ್ದಾರೆ. ನೋಡಿ, ಒಂದೊಂದು ಫ್ಲೋರಿಗೂ ಈ ಥರ ಲಾಕ್ ಇಟ್ಟಿದ್ದಾರೆ. ನಮ್ಮ ಜನ ಯಾವ ಥರ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಥರ ಇದನ್ನು ನೀವು ಹೊರಗಡೆ ಎಲ್ಲ ನೋಡ್ತಾ ಇರ್ಬೋದು. ಅಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಮೇಂಟೆನೆನ್ಸ್ಗೆ ಅಂತಲೇ ಸ್ವಲ್ಪ ಅಮೌಂಟನ್ನ ಕಲೆಕ್ಟ್ ಮಾಡಿ ಅದನ್ನು ಅಸೋಸಿಯೇಷನ್ ಥರ ಮಾಡ್ಕೊಂಡು ಅದರಲ್ಲಿ ನೀವು ಮೇಂಟೆನೆನ್ಸ್ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ಮೇಂಟೆನೆನ್ಸು. ಇಲ್ಲ, ನಾವು ಯಾರು ದುಡ್ಡು ಕೊಡಲ್ಲ, ಹೀಗೆ ಬಿದ್ದಿರಲಿ ಅಂದರೆ ನಿಜವಾಗ್ಲೂ ಅದು ಸರ್ಕಾರದ್ದಲ್ವ, ಯಾವಾಗಲೂ ಸರ್ಕಾರ ನೋಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದನ್ನು ಮೆನ್ಷನ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಅವ್ರಿಗೆ ಇದೊಂದೇ ಪ್ರಾಜೆಕ್ಟ್ ಅಲ್ಲ. ಹಾಗಾಗಿ ನಾವು ಯಾರು ಇರ್ತೀವಿ ಮನೇಲಿ ಅವ್ರು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ.
ನಾವು ದುಡ್ಡು ಕೊಟ್ಟು ತಗೊಂಡ ತಕ್ಷಣ ಅದು ನೀಟಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಾವು ಹೆಂಗೆ ಮೇಂಟೈನ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಎಷ್ಟು ನೀಟಾಗಿ ರೆಡಿಯಾಗಿದೆ ಇದು ಮನೆಗಳು ಅಂದರೆ ತುಂಬ ಚೆನ್ನಾಗಿದೆ ಮನೆಗಳು. ನಿಜವಾಗ್ಲೂ ನನ್ನ ಪ್ರಕಾರ 10 ಲಕ್ಷಕ್ಕೆ ಇದು ತುಂಬ ವರ್ತಬಲ್ ಅನಿಸುತ್ತೆ. ಅಂದರೆ 10 ಲಕ್ಷಕ್ಕೆ ಒಂದು ಸಿಂಗಲ್ ಬೆಡ್ರೂಮ್ ಮನೇನ ನಾವು ಲೀಸಿಗೆ ತೊಗೋಬೋದು ಅಷ್ಟೇ. ಅದು ಎಷ್ಟು ವರ್ಷ, 2 ವರ್ಷ, 3 ವರ್ಷ ಅಂತ ಲೀಸ್ಗೆ ಹಾಕಿರ್ತಾರೆ. ಮತ್ತು ನಾವು ಆ ಮನೇನ ಖಾಲಿ ಮಾಡಬೇಕು, ಸ್ವಂತ ಅಂತ ನಮ್ಗೆ ಅನ್ಸೋದೇ ಇಲ್ಲ, ಆ ಫೀಲು ಬರಲ್ಲ ಬಾಡಿಗೆ ಮನೆಗಳಲ್ಲಿ ಮತ್ತು ಲೀಸ್ ಮನೆಗಳಲ್ಲಿ ಇದ್ದಾಗ. ಈ ಥರ ನೋಡಿದ್ರೆ ಇದು ಕಂಫರ್ಟಬಲ್ಲು. 10 ಲಕ್ಷಕ್ಕೆ ನಮ್ಮ ಸ್ವಂತ ಮನೆಗೆ ಎಷ್ಟು ವರ್ಷನಾದರೂ ಇರ್ಬೋದು. ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಮಗು, ಸಿಂಗಲ್ ಬೆಡ್ರೂಮ್ ಆರಾಮಾಗಿ ಓಕೆ. ಬಟ್ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ನಿಮಗೆ ಸಿಂಗಲ್ ಬೆಡ್ರೂಮ್ ಅಡ್ಜಸ್ಟ್ ಆಗಲ್ಲ, ಯಾಕಂದರೆ ಚಿಕ್ಕದಾಗಿ ಬರುತ್ತೆ ಇದು. ಅದಕ್ಕೋಸ್ಕರ ಸಿಂಗಲ್ ಬೆಡ್ರೂಮ್ಗೆ ಒಂದು ಗಂಡ ಹೆಂಡತಿ ಮಗು ಇರ್ಬೋದು. ಈ ಥರ ಸ್ಟೋರೇಜ್ಗಳು ಕೊಟ್ಟಿರ್ತಾರೆ. ನೀವು ಬೇಕಂದರೆ ಇಂಟೀರಿಯರ್ ಎಕ್ಸ್ಟ್ರಾ ಮಾಡಿಸ್ಕೋಬೋದು. ಗಾಳಿ ಬೆಳಕಿಗಂತೂ ಯಾವುದು ಲೇಔಟಲ್ಲೂ ಮೋಸ ಇಲ್ಲ, ನಿಮಗೆ ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಮತ್ತು ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ. ಬಟ್ ಎಲ್ಲರ ಹೊಸ ವ್ಯೂವರ್ಸು ತುಂಬ ಜನ ಹಾಗೇ ಕಮೆಂಟ್ ಮಾಡ್ತಾ ಇರ್ತಾರೆ, ಮೇಡಮ್ ಯಾವ ಥರ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು ಮೆಸೇಜ್ ಮಾಡಿ ಮೇಡಮ್ ಅಂತ. ನಿಜವಾಗ್ಲೂ ನಾನು ಒಬ್ಬೊಬ್ಬರಿಗೆ ಕೂತ್ಕೊಂಡು ಮೆಸೇಜ್ ಮಾಡಲಿಕ್ಕೆ ಆಗಲ್ಲ ಅಂತಲೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು. ದಯವಿಟ್ಟು ನೀವು ಒಂದು ಸಲ ಫುಲ್ಲು ವಿಡಿಯೋನ ನೋಡಿದ್ರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಎಲ್ಲರಿಗೂ ಒಂದೊಂದು ಸಲ ನಾನು ಒಬ್ಬೊಬ್ಬರಿಗೆ ಹೇಳಲಿಕ್ಕಾಗಲ್ಲ ಅಂತಲೇ ಹಾಕಿರ್ತೀನಿ. ಮೇಯ್ನ್ಲಿ ಬಂದ್ಬಿಟ್ಟು BPL ಕಾರ್ಡ್ ಇರಬೇಕು. ಮೇಡಮ್ ನನ್ನ ಹತ್ರ APL ಇದೆ, BPL ಇಲ್ಲ ಸರ್. ಆಪ್ಷನಲ್ಲಿ ಇಲ್ಲ ಅಲ್ಲಿ, APL ಇದೆಯಾ BPL ಇದೆಯಾ ಆಪ್ಷನ್ ಇಲ್ಲ ಅಲ್ಲಿ. ಒಂದೇ ಇರೋದು BPL ಕಾರ್ಡ್ ಇರಲೇಬೇಕು. BPL ಕಾರ್ಡ್ ಇರಬೇಕು. ಮತ್ತು ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ. ಯಾಕೆ ಅಂದರೆ ಇನ್ಕಮ್ ಎಷ್ಟಿದೆ ನಿಮಗೆ ಮಂತ್ಲಿ, ಇಯರ್ಲಿ ಅಂತ ಗೊತ್ತಾಗಲಿಕ್ಕೆ. ಮತ್ತು ಜಾತಿ ಪ್ರಮಾಣ ಪತ್ರ ಏನಕ್ಕಪ್ಪ ಅಂದರೆ ಸ್ವಲ್ಪ ಅವ್ರಿಗೆ ಜಾತಿ ಪ್ರಮಾಣ ಪತ್ರ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ವಲ್ಪ ರಿಯಾಯಿತಿ ಇರುತ್ತೆ, ಸಬ್ಸಿಡಿ ಕೂಡ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಇರಲೇಬೇಕು. ಬ್ಯಾಂಕ್ ಅಕೌಂಟು, ಯಾವುದಾದ್ರೂ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇದ್ದರೆ ಆ ಅಕೌಂಟ್ ಪಾಸ್ಬುಕ್ಕು ಇಷ್ಟನ್ನ ತಗೊಂಡೋಗಿ ನೀವು ಸೈಬರ್ ಸೆಂಟರಿಗೆ ಕೊಟ್ಟರೆ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ನೀವು 5 ವರ್ಷದಿಂದ ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ವಾಸ ದೃಢೀಕರಣ ಪತ್ರ ಒಂದು ಬೇಕಾಗುತ್ತೆ. ಸೊ ಇಷ್ಟನ್ನ ನೀವು ತಗೊಂಡೋಗಿ ಕೊಟ್ಟರೆ ಅವರು ಸೈಬರಲ್ಲಿ ಅಪ್ಲೈ ಮಾಡಿ ಕೊಡ್ತಾರೆ. ನಿಮಗೆ ಗೊತ್ತಾಗಿಲ್ಲ ನನಗೆ ಮೇಡಮ್ ಇದು ಅಪ್ಲೈ ಮಾಡೋದು ಹೆಂಗೆ, ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಹೇಳ್ತಿದ್ದೀನಿ, ನೀವು ಒಂದ್ಸಲ ಹೋಗಿ ಸೈಬರ್ ಸೆಂಟ್ರಲ್ಲಿ ಇಲ್ಲ ಕಾವೇರಿ ಭವನಲ್ಲಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಅಷ್ಟೇ ಚೆನ್ನಾಗಿದೆ ಇಲ್ಲಿ. ಸೆಕ್ಯೂರಿಟಿ ಕೂಡ ಅಲ್ಲಿ ಯಾರೇ ಬಂದ್ರೂ ಸೈನ್ ಮಾಡಿಸ್ಕೊಂಡು ಪ್ರೈವೇಟ್ ಅಪಾರ್ಟ್ಮೆಂಟ್ಗಳ ಥರ ಸೈನ್ ಮಾಡಿಸ್ಕೊಂಡು ಒಳಗಡೆ ಕಳಿಸ್ತಾರೆ. ನಿಜವಾಗ್ಲೂ ಇದು ಚೆನ್ನಾಗಿರಲಿ ಒಟ್ಟು. ಕೆಲವು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಅಂದರೆ ಮೇಡಮ್ ಇದು ಫೇಕು, ಇದೆಲ್ಲ ಓಡು ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡಿದರೆ ನಿಜವಾಗ್ಲೂ ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಫೇಕ್ ಅಂದರೆ ನಾನು ಈ ಥರ ವೀಡಿಯೋ ಮಾಡಿ ಹಾಕ್ಲಿಕ್ಕಾಗುತ್ತಾ? ಫೇಕ್ ಇರೋ ಪ್ರಾಜೆಕ್ಟ್ಗಳನ್ನ ವೀಡಿಯೋ ಮಾಡಿ ಹಾಕಿದ್ರೆ ಜನ ನಮ್ಮನ್ನು ಬಿಡ್ತಾರ? ಹೋಗಲಿ, ಅರ್ಥ ಮಾಡ್ಕೋಬೇಕು ಅವರು. ಇಲ್ಲ ಲೊಕೇಶನ್ಗಳನ್ನ ಕೊಟ್ಟಿರ್ತೀನಿ, ದಯವಿಟ್ಟು ನಿಮಗೆ ಫ್ರೀ ಆಗ್ತಾ ಇರಲಿ, ಇಲ್ಲ ಸಂಡೇನೋ ಸಾಟರ್ಡೇನೋ ಯಾವಾಗ ಫ್ರೀ ಇರ್ತೀರ ನೀವು, ಇಲ್ಲ ಬೆಳಗ್ಗೆ ಟೈಮು ಯಾವಾಗ ಫ್ರೀ ಇರ್ತೀರ ಅವಾಗ ಫ್ಯಾಮಿಲಿನ ಕರ್ಕೊಂಡು ಆ ಲೊಕೇಶನ್ಗೆ ಹೋಗಿ ಒಂದ್ಸಲ ನೋಡಿ. ಎಲ್ಲೋ ಕುತ್ಕೊಂಡು ನೀನು ಮೆಸೇಜ್ ಮಾಡಿ ಕಮೆಂಟ್ ಹಾಕಿದಾಗ ನಿಜವಾಗ್ಲೂ ಜನನಾಗ ಮಾಡೋರ್ಗು ಬೇಜಾರಾಗುತ್ತೆ. ಅಯ್ಯೋ ಯಾಕೆ ಮಾಡಬೇಕು ಬಿಡು, ವೀಡಿಯೋಸ್ ಮಾಡಿ ಏನು ಉಪಯೋಗ, ಹಿಂಗೆಲ್ಲ ಕಮೆಂಟ್ ಹಾಕ್ತಾರಲ್ಲ ಸುಮ್ಮನೆ ಬಿಟ್ಬಿಡ್ಬೇಕು, ನಮ್ಮ ಜನಗಳಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಬಾರ್ದು ಅನ್ನಿಸ್ಬಿಡುತ್ತೆ ಒಂದೊಂದ್ಸಲ. ದಯವಿಟ್ಟು ಹೋಗಿ ಒಂದ್ಸಲ ವಿಡಿಯೋ ನೋಡಿ ಆದಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲೊಕೇಶನ್ ಹಾಕಿರ್ತೀನಿ. ಒಂದ್ಸಲ ಹೋಗಿ ಲೊಕೇಶನ್ಗೆ ಹೋಗಿ ಚೆಕ್ ಮಾಡಲಿಕ್ಕೆ ಏನಾಗಿದೆ ಒಂದ್ಸಲ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಫೇಕಾ, ಇದರಿಂದ ಏನಾದರೂ ಯೂಸ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ ತಗೊಂಡಿರ್ತಾರೆ ಒಳಗಡೆ ಹೋದಾಗ ಅವ್ರನ್ನ ಕೇಳಿ ವಿಚಾರಿಸಿ. ನಾನು ಹೋದಾಗ ಸುಮಾರು ಜನ ಬಂದು ವಿಚಾರಿಸ್ತಿದ್ರು. ವಿಚಾರಿಸೋಕ್ಕೇನು ಕಾಸು ಕೊಡಬೇಕಾ, ಕರೆಮಣಿ ಕೊಡಬೇಕಾ? ಏನಿಲ್ಲ ತಾನೇ, ಹೋಗಿ ವಿಚಾರಿಸಿ. ಆದಷ್ಟು ನಿಮ್ಗಾದರೆ ನೀವೇ ಹೋಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ದಯವಿಟ್ಟು ಇದೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಬಡವ್ರಿಗೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನೀವು ಆರಾಮಾಗಿ ದಯವಿಟ್ಟು ಫ್ರೀ ಇದ್ದಾಗ ಹೋಗಿ
ನೀವು ನೋಡಲಿಕ್ಕೆ ಅಂತ ಹೋದಾಗ್ಲೂ ಒಂದು ವಿಡಿಯೋ ಮಾಡಿ ನನಗೆ ಅಪ್ಲೋಡ್ ಮಾಡ್ಬೋದು ಆರಾಮಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟು ಪೇಷನ್ಸಿಂದ ನೋಡಿರೋದಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.